ಈಗ ಬರ್ತಾ ಇರುವಂತಹ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಮಹಾಸಂಗ್ರಾಮದ ಫಲಿತಾಂಶಕ್ಕೆ ಕೌಂಟ್ ಡೌನ್. ಆಕ್ಚುಲಿ ಫಲಿತಾಂಶ 4ನೇ ತಾರೀಕಾದ್ರೂ ಕೂಡ ಇದು ಸೆಮಿಫೈನಲ್. ಬರೋಬ್ಬರಿ 80ಕ್ಕೂ ಅಧಿಕ ದಿನಗಳ ಕಾಲ ಬಹುತೇಕ ಎಲ್ಲಾ ಪಕ್ಷದ ನಾಯಕರು ಕಾಲಿಗೆ ಚಕ್ರ ಕಟ್ಟಿದವರಂತೆ ದೇಶದ ಉದ್ದಗಲಕ್ಕೂ ಕೂಡ ಸಂಚರಿಸಿ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಮತದಾರ ಮಹಾಪ್ರಭುವಿನ ಮನಸ್ಸನ್ನ ಒಲಿಸುವ ಪ್ರಯತ್ನವನ್ನ ಮಾಡಿದ್ದಾರೆ. ಹಾಗಾದ್ರೆ ಮತದಾರ ಯಾರ ಪರವಾಗಿ ನಿಂತಿದ್ದಾನೆ ಅನ್ನೋದನ್ನ ತಿಳಿದುಕೊಳ್ಳುವ ಪ್ರಯತ್ನ ಈ ಎಕ್ಸಿಟ್ ಪೋಲ್. ಎರಡೆರಡು ಪ್ರಖ್ಯಾತ ಸಂಸ್ಥೆಗಳು ನಡೆಸಿರುವ ಎಕ್ಸಿಟ್ ಪೋಲ್ನ ನಂಬರ್ಸ್ ಇನ್ನೇನು ಕೆಲವೇ ಕೆಲ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಇಡಲಿದ್ದೇವೆ. ಈಗಷ್ಟೇ ನಾನು ಹಾಗೆ ಶ್ರೀಲಕ್ಷ್ಮಿ ವಿವರಿಸ್ತಾ ಇದ್ವಿ ಹೇಗಾಗಿದೆ ಈ ಸರ್ವೆ, ಹೇಗೆ ಮಾಡಿದ್ದಾರೆ, ಎಷ್ಟು ಜನರನ್ನ ಸಂಪರ್ಕ ಮಾಡಿದ್ದಾರೆ, ಯಾಕೆ ಇದು ಆಕ್ಯುರೇಟ್, ಬಹುತೇಕ ಫಲಿತಾಂಶಕ್ಕೆ ಹತ್ತಿರವಾಗಬಲ್ಲಂತಹ ಎಕ್ಸಿಟ್ ಪೋಲ್ ಯಾಕೆ ಅನ್ನೋದಕ್ಕೂ ಕೂಡ ನಾವು ಈಗ ಆಲ್ರೆಡಿ ಒಂದಷ್ಟು ವಿವರಣೆಯನ್ನ ನೀಡಿದ್ದೇವೆ. ಯಾರಿಗೆ ಸಿಗಲಿದೆ ಮಹಾಭಾರತದ ಪಟ್ಟಾಭಿಷೇಕ? ಮೋದಿ ಅಶ್ವಮೇಧ ಕುದುರೆ ಓಟಕ್ಕೆ ಬೀಳುತ್ತಾ ಬ್ರೇಕ್? ಹೀಗಿರ್ತಕ್ಕಂಥ ಬಹಳ ದೊಡ್ಡ ಪ್ರಶ್ನೆ ಇದು. ಆದ್ರೆ ಅಬ್ಕಿ ಬಾರ್ 400 ಪಾರ್ ಅಂತ ಹೇಳಿದಾಗ್ಲೇನೆ ಒಂದು ನರೇಟಿವ್ ಸೆಟ್ ಆಯ್ತು. ಅದನ್ನ ಬ್ರೇಕ್ ಮಾಡೋದಕ್ಕೆ ಇಂಡಿ ಒಕ್ಕೂಟಕ್ಕೆ ಸಾಧ್ಯ ಆಗುತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಡಬಲ್ ಎಕ್ಸಿಟ್ ಪೋಲ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ವೀಕ್ಷಕರೇ. ಕನ್ನಡ ಮಾಧ್ಯಮ ಲೋಕದಲ್ಲೇ ಇದು ಇಂಥದ್ದೊಂದು ಏಕೈಕ ಪ್ರಯತ್ನ. ಪಿಮಾರ್ಕ್ ಹಾಗೂ ಮ್ಯಾಟ್ರಿಸ್ ನಿಂದ ಜನರ ನಾಡಿ ಮಿಡಿತವನ್ನ ಪತ್ತೆ ಮಾಡುವಂತಹ ಬೃಹತ್ ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ಮಾಡಿದೆ. 77 ದಿನಗಳ ಲೋಕ ಸಮರದ ಕುರುಕ್ಷೇತ್ರ ಅಂತ್ಯವಾಗಿದೆ. ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವದಲ್ಲಿ ಯಾವ ರೀತಿ ರಿಸಲ್ಟ್ ಬರುತ್ತೆ, ಜನರ ಮೂಡೇನು, ಮತದಾರನ ಅಭಿಪ್ರಾಯ ಏನು, ಇದೆಲ್ಲವನ್ನು ಕೂಡ ನಿಮ್ಮ ಮುಂದಿಡುವಂತಹ ಒಂದು ಪ್ರಯತ್ನ. ಈಗ ಅತಿಥಿಗಳನ್ನ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕ್ವಿಕ್ ಆಗಿ ಒಂದು ನಂಬರ್ ಕೇಳ್ಕೊಂಬಂದ್ಬಿಡ್ತೀನಿ. ಆ ನಂಬರ್ ಅನ್ನ ತೋರಿಸೋದಕ್ಕಿಂತ ಮುಂಚೆ ಸರ್, ಉಪಾಧ್ಯಾಯ ಸರ್, ಎಷ್ಟು 542ರಲ್ಲಿ ಎಷ್ಟು ಬಿಜೆಪಿ, ಎಷ್ಟು ಎನ್ ಡಿ ಎ, ಎಷ್ಟು ಇಂಡಿಯಾ ಒಕ್ಕೂಟ, ಎಷ್ಟು ನಂಬರ್ ಅಷ್ಟೇ? ನನ್ನ ಪ್ರಕಾರ ಬಿ ಜೆ ಪಿಗೆ ಸುಮಾರು 320ರಿಂದ 340 ಬರಬಹುದು. 340. ಎನ್ ಡಿ ಎ ಪಾರ್ಟ್ನರ್ಸಿಗೆ ಒಂದು 25ರಿಂದ 35-40ವರೆಗೆ ಬರ್ಬೋದು. ವೀರಣ್ಣ ಕಾಂಗ್ರೆಸ್ಸಿಗೆ ಹೇಳ್ಬಿಡ್ತೀನಿ. ಕಾಂಗ್ರೆಸ್ಸಿಗೆ ನಾನು ಎಷ್ಟೇ ಲೆಕ್ಕಾಚಾರ ಹಾಕಿ ಎಷ್ಟೇ ಪುಷ್ ಮಾಡಿದ್ರು 100ರ ಗಡಿಗೆ ದಾಟಲಿಲ್ಲ. ಓನ್ಲಿ ಕಾಂಗ್ರೆಸ್. ಕಳೆದ ಬಾರಿ 53 ಬಂದಿದ್ದು. ಎಲ್ಲೆಲ್ಲಿ ಸಿಗ್ಬೋದು ಅಂತ ಹೇಳಿ ಎಲ್ಲ ಸ್ಟೇಟ್ಗಳು ಹುಡುಕಿದ್ರು ಕೂಡ ನನಗೆ ಅನಿಸಿದ್ದು ಸುಮಾರು ಕಮ್ಮಿ ಅಂದರೆ ಒಂದು 60, ಜಾಸ್ತಿ ಅಂದರೆ 80-90. ಇಂಡಿ ಓವರ್ ಆಲ್ 140-150. ವೀರಣ್ಣ ಅವರ ಇಂಡಿ ಬಿಜೆಪಿ ಅಲೋನ್ 310+, ಅಲಯನ್ಸ್ 60+, ಟೋಟಲಿ 320ಕ್ಕಿಂತ ಹೆಚ್ಚು ಬರ್ಬೋದು. ಓಕೆ, ಚಂದ್ರಶೇಖರ್. ಬಿಜೆಪಿ ಎನ್ ಡಿ ಎ ಎಷ್ಟು, ಇಂಡಿ ಒಕ್ಕೂಟ? ಬಿಜೆಪಿ 360, ಎನ್ ಡಿ ಎ 402, ಕಾಂಗ್ರೆಸ್ 48. ಪ್ರಾಕ್ಟಿಕಲ್ ಬರ್ತಿಟ್ಕೊಂಬಿಡಿ, ಅದಕ್ಕೆ ಹೇಳ್ತಿರೋದು. ಕಾಂಗ್ರೆಸ್ 48, ಅತಿ ಕನಿಷ್ಠ ಅಂತ ಹೇಳಿದ್ರೆ ಎಲ್ಲ ವಿರೋಧ ಆಯ್ತು ಬಿಜೆಪಿಗೆ ಅಂತ ಹೇಳಿದ್ರು. ಬಿಜೆಪಿ ಕನಿಷ್ಠ 341, ಎನ್ ಡಿ ಎ ಕನಿಷ್ಠ 383. ಇಟ್ನಾಳ್ ಅವರೇ, ಬಿಜೆಪಿ ಮಾತ್ರ 250 to 260. ಎನ್ ಡಿ ಎ ಆ್ಯಕ್ಚುಲಿ ಎನ್ ಡಿ ಎ ಮತ್ತು ಎನ್ ಡಿ ಎ ಮೈತ್ರಿಕೂಟ ಇದಾವಲ್ಲ, ದೀಸ್ ಆರ್ ವೆರಿ ಫ್ಲೂಯಿಡ್. ಚುನಾವಣಾ ನಂತರ ಮತ್ತೆ ಬದಲಾಗ್ಬೋದು, ಅವ್ರು ಈ ಕಡೆ ಕೆಲವು ಪಕ್ಷ ಆಚೆಗೆ ಹೋಗ್ಬೋದು. ಎನಿವೇಸ್ 300 ಕ್ರಾಸ್ ಮಾಡ್ಬೋದು ಎನ್ ಡಿ ಎ. ಅನಿಲ್ ಅವರೇ 232 ಒಳಗಡೆ ಎನ್ ಡಿ ಎ ಮೈತ್ರಿಕೂಟ ಬರುತ್ತೆ ಅಂತ ಹೇಳ್ತಾರೆ. 230 ಇಂದ ಒಳಗಡೆ, 32 ಇಂದ ಒಳಗಡೆ, 232 ಮೈನಸ್. ಆಮೇಲೆ ಎನ್ ಡಿ ಐ ಮೈತ್ರಿಕೂಟ 292+. ಓಕೆ, ಹೈದರಾಬಾದಿ ನ್ಯಾಷನಲ್ ರಾಷ್ಟ್ರೀಯ ಮಟ್ಟದಲ್ಲಿ ಈಗ ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಎಕ್ಸಿಟ್ ಪೋಲ್ನಲ್ಲಿ ನಂಬರ್ ನಿಮ್ಮ ಮುಂದೆ. ಮ್ಯಾಟ್ರಿಜ್ ಸಮೀಕ್ಷೆ ಎರಡಿದೆ, ಮ್ಯಾಟ್ರಿಜ್ ಮತ್ತು ಪಿಮಾರ್ಕ್. ಮೊದಲು ಮ್ಯಾಟ್ರಿಜ್. ಓಕೆ, 543 ಕ್ಷೇತ್ರಗಳ ಪೈಕಿ ಬಿಜೆಪಿ 319, ಎನ್ ಡಿ ಎ ಮೈತ್ರಿಕೂಟಕ್ಕೆ ಸಿಕ್ತು 368 ಸ್ಥಾನಗಳು.
ಕಾಂಗ್ರೆಸ್ 125 ಸ್ಥಾನಗಳು ಗೆಲ್ಲುವ ಸಾಧ್ಯತೆ ಇದೆ. ಸ್ಮಿತಾ ಅವರೇ ಈಗ ಹೇಳಿದ್ರಲ್ಲಿ ಯಾರಾದರೂ ಹತ್ರಕ್ಕೆ ಬಂದಿದ್ದಾರಾ? ಶ್ರೀನಾಥ್ ಅವರು ಹೇಳಿದಾಗೆ ನಿಖರವಾದಂತ ಮಾಹಿತಿ ಯಾರಾದ್ರೂ ಕೊಟ್ಟಿದ್ದಾರಾ ಅಂತ ಹೇಳಿ. ವೀರಣ್ಣ ಅವ್ರು ಸ್ವಲ್ಪ ಹತ್ರ ಹೇಳಿದ್ರು 370 ಅಂತ ಹೇಳಿ, 368 ಅಂತ ಹೇಳಿ ತೋರಿಸ್ತಾ ಇದೆ ಸದ್ಯಕ್ಕೆ ಲಭ್ಯವಾಗ್ತಿರೋದು. ಸ್ಪ್ಲಿಟ್ ಮಾಡಿ ಕೂಡ ನಾವು ತೋರಿಸ್ತಾ ಹೋಗ್ತೀವಿ ಯಾವ್ಯಾವ ಝೋನ್ ವೈಸ್, ಹಾಗೆ ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟನ್ನ ಗಳಿಸ್ತಾ ಇದೆ, ಎಷ್ಟೆಷ್ಟನ್ನ ಕಳ್ಕೊಳ್ತಾ ಇದೆ ಯಾವ್ಯಾವ ಪಕ್ಷಗಳು ಅಂತ ಹೇಳಿ. ಸದ್ಯಕ್ಕೆ ನಾವು ಆಚೆ ಇಟ್ಟಿರೋದು ಕೇವಲ ಒಂದು ಸಂಸ್ಥೆ ನಡೆಸಿರುವ ಸರ್ವೆಯ ಡೀಟೇಲ್ಸ್ ಅಷ್ಟೇ. ಇದು ಟ್ರೇಲರ್ ಅಷ್ಟೇ ನಾವು ತೋರಿಸಿರೋ, ಪಿಕ್ಚರ್ ಇನ್ನು ಬಹಳಷ್ಟು ಬಾಕಿ ಇದೆ. ಮ್ಯಾಟ್ರಿಜ್ ಸಂಸ್ಥೆ ನಡೆಸಿರುವಂತಹ ಸರ್ವೆ, ಪಿ ಮಾರ್ಕ್ ಸಂಸ್ಥೆ ನಡೆಸಿರುವ ಸರ್ವೆಯ ರಿಸಲ್ಟ್ ಅನ್ನ ಕೂಡ ನಾವು 359 ಎನ್ಡಿಎ ಮೈತ್ರಿಕೂಟ. ಪಿ ಮಾರ್ಕ್ ಹೇಳುತ್ತೆ 359, ಎನ್ಡಿಎ ಮೈತ್ರಿಕೂಟ 154, ಇತರರು 30. ಎನ್ಡಿಎ ಮೈತ್ರಿಕೂಟ 359 ಅಂತಂದ್ರೆ ಕಳೆದ ಬಾರಿಯಷ್ಟೇ, ಅಂದ್ರೆ ಎನ್ಡಿಎ ಮೈತ್ರಿಕೂಟ ಇದು ಕೇವಲ ಬಿಜೆಪಿ ಅಲ್ಲ. ಬಿಜೆಪಿ ಕಳೆದ ಬಾರಿ 303 ಮತ್ತು ಉಳಿದದ್ದು ಸೇರಿ. ಈಗ ಲೋಕ ಚುನಾವಣೆಯ ಬಲ ಎಕ್ಸಿಟ್ ಪೋಲ್ ಏನ್ ಹೇಳ್ತಾ ಇದೆ? ಪಿ ಮಾರ್ಕ್ ನಡೆಸಿದಂತ ಸರ್ವೆ ಪ್ರಕಾರ ಎನ್ಡಿಎ 359, ಇಂಡಿ ಒಕ್ಕೂಟ 154, ಇತರರು 30. ಟೋಟಲ್ ಸೀಟ್ಸ್ ಅಲ್ಲಿ 543 ಒಟ್ಟು 543 ಪೈಕಿ 359 ಯಾರು ಹೇಳಿದ ಹತ್ರದಲ್ಲಿದೆ ನಂಬರ್? ಯಾರು ಹೇಳಿದ ಮೊದಲ ಸುತ್ತಿನ ವಿನ್ನರ್ ವೀರಣ್ಣ ಅವರು. ಬಟ್ ಇನ್ನ ಅದನ್ನ ಹೇಳಿದಾಗ ಎಕ್ಸಾಕ್ಟ್ ಅಲ್ಲ, ಎಕ್ಸಿಟ್ ಪೋಲ್ ವೀರಣ್ಣ ಹೇಳಿದ್ರು. ಚಂದ್ರಶೇಖರ್ ಸ್ವಲ್ಪ ಬೇಜಾರಾಯ್ತಾ? ಬೇಜಾರ್ ಮಾಡ್ಕೊಟ್ರು. 400+ ಹೇಳಿದ್ರಿ, ರಿಸಲ್ಟ್ ಬರುತ್ತೆ ಬಿಡಿ. ಇಲ್ಲ, ಚಂದ್ರಶೇಖರ್ ಎಷ್ಟು ಕಾನ್ಫಿಡೆನ್ಸ್ ಇದ್ರು ಅಂತಂದ್ರೆ ನರೇಂದ್ರ ಮೋದಿ ಅವರು ಕೂಡ ಅದು 400 ಪಾರ್ ಅಂತ ನಾವು ಹೇಳಿದ್ದು ಅದೊಂದು ತಂತ್ರಗಾರಿಕೆ ಅಂತಂದ್ರೆ ನೋ ಮೋದಿ ಅಲ್ಲ, ನಾನು ಹೇಳ್ತೀನಿ ಕೇಳಿ. ಚಂದ್ರಶೇಖರ್ ಜಯಪ್ರಕಾಶ್ ಶೆಟ್ಟಿ ಅವರು ಸ್ಟೇಟ್ ಬೈ ಸ್ಟೇಟ್ ನಂದೊಂದು ಯೂಟ್ಯೂಬ್ ನಲ್ಲಿ ನನ್ನ ಚಾನಲ್ ಅಲ್ಲಿ ವಿಡಿಯೋನ ಮಾಡಿಬಿಟ್ಟಿದ್ದೀನಿ. ಸ್ಟೇಟ್ ಬೈ ಸ್ಟೇಟ್ ಬಿಡಿ ಸರ್, ನೀವಿಲ್ಲಿ ಅತಿಥಿಯಾಗಿ ಬರೋದಕ್ಕಿಂತ ಮೊದಲು, ನಾವು ಪ್ರೋಮೋ ಹಾಕೋದಕ್ಕಿಂತ ಮೊದಲು ನೀವು ಪ್ರೋಮೋ ಹಾಕ್ತೀರಿ. ಇಲ್ಲ, ಆಕ್ಚುಲಿ ಇದನ್ನ ಈ ನಂಬರ್ ನ ಗಮನಿಸಿದ್ರೆ ಬಹುಶಃ ಇಟ್ನಾಳ್ ಸರ್ ಹಾಗೆ ಉಪಾಧ್ಯಾಯ ಸರ್ ತಾವಿಬ್ರು ಕೂಡ ವಿಶ್ಲೇಷಣೆ ಮಾಡಬಹುದು. 347 ಲಾಸ್ಟ್ ಟೈಮ್ ಎಲೆಕ್ಷನ್ ರಿಸಲ್ಟ್ ಬಂದಾಗ, ಬಟ್ ಈಗ ಜಾಸ್ತಿನೇ ಕಾಣಿಸ್ತಾ ಇದೆ. 353 ಲಾಸ್ಟ್ ಟೈಮ್ 353 ಎನ್ಡಿಎಗೆ, ಬಟ್ ಸ್ಟಿಲ್ ಇದು ಜಾಸ್ತಿ ಕಾಣಿಸ್ತಾ ಇದೆ. ಸೇಮ್ ನಂಬರ್. ಬಟ್ ಇದರಲ್ಲಿ ಸ್ಪ್ಲಿಟ್ ಬಿಜೆಪಿ ತೋರಿಸ್ತಲ್ಲ, ಬಹುಶಃ 310 315 ಇರ್ಬೋದು ಅಂತ ನಾನು ಅನ್ಕೊಂಡಿದ್ದೇನೆ. ಸೊ ಇಟ್ಸ್ ಮೋರ್ ಆರ್ ಲೆಸ್ ಆನ್ ದಿ ಎಕ್ಸ್ಪೆಕ್ಟೆಡ್ ಲೈನ್ಸ್. ಮೋದಿ ಅವರು 400 ಯಾಕೆ ಹೇಳಿದ್ರು ಅಂದರೆ ಅಟ್ಲೀಸ್ಟ್ ಇಷ್ಟಕ್ಕೆ ಟ್ರೈ ಮಾಡಲಿ ಅಂತೇಳಿ. ಅವರು 300 ಹೇಳಿದ್ರೆ 250 240 ನಿಂತ್ಕೊಂಡ್ಬಿಡೋದು. ದಟ್ ವಾಸ್ ದ ಸ್ಟ್ರಾಟಜಿ. ಒಂದು ಸ್ಮಾಲ್ ಕ್ವಶನ್, ಯಾಕಂತಂದ್ರೆ ಈಗ ನೋಡಿ, ಪ್ರತಿಯೊಂದು ರ್ಯಾಲಿ, ಒಂದು ಮೆರವಣಿಗೆ, ಇದೆಲ್ಲವೂ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗುತ್ತೆ. ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಒಂದು ರೀತಿಯಲ್ಲಿ ಪ್ಲಸ್ ಪಾಯಿಂಟ್ ಆಗಿದ್ದು ಅದು ಬಳ್ಳಾರಿ ಒಂದು ಯಾತ್ರೆಯನ್ನ ಮಾಡಿದ್ದು, ರ್ಯಾಲಿಯನ್ನ ಮಾಡಿದ್ದು. ವಿಧಾನಸಭಾ ಚುನಾವಣೆಗೂ ಮುಂಚೆ ರಾಹುಲ್ ಗಾಂಧಿ ಅವರು ಭಾರತ ಜೋಡೋ ಯಾತ್ರೆಯನ್ನು ಮಾಡಿದ್ರು. ಪಂಚ ಸ್ಟೇಟ್ ಎಲೆಕ್ಷನ್ ಟೈಮಲ್ಲಿ ಅದೊಂಚೂರು ವರ್ಕೌಟ್ ಆಗಿತ್ತು. ಈ ಬಾರಿ ನ್ಯಾಯ ಯಾತ್ರೆ ಮಾಡಿದ್ರು. ಆದರೆ ಅವರು ಯಾತ್ರೆ ಮಾಡಿದ್ದು ಲೋಕಸಭಾ ಚುನಾವಣೆಯಲ್ಲಿ ಗಮನದಲ್ಲಿ ಇಟ್ಕೊಂಡು ಮಾಡಲಿಲ್ವಾ? ಹಾಗಾದ್ರೆ ಅದು ಎಲ್ಲೂ ಕೂಡ ಗೇನ್ ಆಗಲಿಲ್ವಾ? ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗಲಿಲ್ವಾ? ನೋಡಿ, ಮೊದಲನೇ ಯಾತ್ರೆಗೆ ಒಂದು ಸ್ವಲ್ಪ ರೆಸ್ಪಾನ್ಸ್ ಬಂತು, ಯಾಕಂದ್ರೆ ಅದು ಬಹಳ ಜೆನ್ಯೂನ್ ಆಗಿ ಮಾಡಿದ್ರು. ಎರಡನೇ ಯಾತ್ರೆ ಅದು ಬರೀ ಟ್ರಕ್ ಯಾತ್ರೆ ಆಯಿತು. ಅವರೆಲ್ಲೂ ವಾಕಿಂಗ್ ಮಾಡಲಿಲ್ಲ. ಇಟ್ ವಾಸ್ ಎ ಟ್ರಕ್, ಎ ಸೀರೀಸ್ ಆಫ್ ಟ್ರಕ್ಸ್. 30-40 ಟ್ರಕ್ಗಳು ಒಂದು ಕಡೆಗೆ ಹೋಯ್ತು. ಕೆಲವು ಕಡೆ ಭಾಷಣಗಳು ಮಾಡಿದ್ರು. ಹಾಗಾಗಿ ಮತ್ತೆ ಅದು ಒಂದು ಕಂಟಿನ್ಯೂಟಿ ಇರಲಿಲ್ಲ ಮೊದಲಿಂದ. ಯಾತ್ರೆಗೆ ಇಂಡಿ ಒಕ್ಕೂಟನೇ ಎಲ್ಲೋ ಒಂದ್ ಕಡೆ ಸರಿಯಾಗಿ ರೆಸ್ಪಾನ್ಸ್ ಕೊಡ್ಲಿಲ್ಲ. ಪಶ್ಚಿಮ ಬಂಗಾಳದಲ್ಲಿ ಅವ್ರು ಓಪನ್ ಸ್ಟೇಟ್ಮೆಂಟ್ ಕೊಟ್ರು, ನಾವು ಬರಬೇಡಿ ಅಂದಿದೀವಿ, ಯಾಕೆ ಬಂದ್ರು ಅಂತೇಳಿ. ಅಲ್ಲ, ಒಕ್ಕೂಟದವ್ರೆ ಆಚೆ ಕಡೆ ಹಾಕ್ಬಿಟ್ರು ಅದನ್ನ. ಲಾಸ್ಟ್ ಮಿನಿಟ್ ವರ್ಗೂ ಅವ್ರದ್ದು ಅಲಯನ್ಸ್ ಆಗುತ್ತೋ ಇಲ್ಲೋ ಅಂತ ಗೊತ್ತಿರಲಿಲ್ಲ. ಹಾಗಾಗಿ ಅಖಿಲೇಶ್ ಬಂದಿರಲಿಲ್ಲ. ಲಾಸ್ಟ್ ಮಿನಿಟ್ ಅಲ್ಲಿ ಅವ್ರದ್ದು 2 days ಬದಲು ಅವರ ಅಲಯನ್ಸ್ ಆಯ್ತು, ಅಖಿಲೇಶ್ ಬಂದ್ರು. ಆದ್ರೆ ಮಮತಾ ಬ್ಯಾನರ್ಜಿ ಹೋಗ್ಲಿಲ್ಲ. ರೈಟ್. ಈ ಹಿನ್ನೆಲೆಯಲ್ಲಿ ನಾನು ಅನಿಲ್ ನಾಚಪ್ಪ ಅವ್ರಿಗೆ ಕೇಳಕ್ ಬಯಸ್ತೀನಿ, ಇಂಡಿ ಒಕ್ಕೂಟ ಅಥವಾ ಎನಿ ಕೌಂಟರ್ ಸ್ಟ್ರಾಟಜಿ ಟು ಮೋದಿ. ನಾನು ಬಿಜೆಪಿ ಅಂತ ಹೇಳಲ್ಲ, ಯಾಕಂತಂದ್ರೆ ಇಲ್ಲಿ ಬಿಜೆಪಿ ಅನ್ನಕ್ಕಿಂತ ದೊಡ್ಡದಾದಂತ ಒಂದು ಫಿಗರ್ ಮೋದಿ ಇವತ್ತು ಭಾರತದಲ್ಲಿ. ಸೊ ಇದು ಮೋದಿ ಸೆಟ್ ಮಾಡಿದ ನರೇಟಿವ್ ಅನ್ನ ಬ್ರೇಕ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಪರಿಸ್ಥಿತಿಗೆ ಬಂದಿದೆ. ಸೊ ನಿಮ್ ಕೌಂಟರ್ ಸ್ಟ್ರಾಟಜಿ ಅಥವಾ ಥಿಂಕಿಂಗ್ ಪ್ರಾಸೆಸ್ ಎಲ್ಲ ಒಂದ್ ಕಡೆ ಚೇಂಜ್ ಮಾಡ್ಕೋಬೇಕಾ? ಹೇಗೆ ಇಷ್ಟು ಕಡಿಮೆ ನಂಬರ್ಸ್ ತೋರಿಸ್ತಾ ಇದೆಯಲ್ಲ ನಿಮ್ಮ ನಿರೀಕ್ಷೆಗಿಂತ? ಈ ಬಾರಿ ಎಲೆಕ್ಷನ್ ಯಾವುದೇ ರೀತಿಯಲ್ಲೂ ಅಲೆ ಬೇಸ್ ಆಗಿ ಎಲೆಕ್ಷನ್ ಆಗಿಲ್ಲ, ವೇವ್ ಬೇಸ್ಡ್ ಎಲೆಕ್ಷನ್ ಅಂತಾರಲ್ಲ, ಆ ರೀತಿ ಆಗಲಿಲ್ಲ. ಈ ಸತಿ ವೋಟ್ ಹಾಕಿದವ್ರು ಎಲ್ಲರೂ ಸಹ ಅವರ ವಿವೇಚನೆಗೆ ಬಿಟ್ಟಂತ ವೋಟ್ಗಳು. ನೀವು ಒಪ್ಕೋತಾ ಇದ್ದೀರಾ ಮೋದಿ ಇಸ್ ನಾಟ್ ಜಸ್ಟ್ ಅ ವೇವ್ ಬಟ್ ಅ ರಿಯಾಲಿಟಿ ಅಂತ? ನಾನು ಫುಲ್ ಹೇಳಕ್ ಬಿಡಿ.
So, ವೇವಲ್ಲ ಅಂತ. ನೀವೇನ್ ತೋರಿಸ್ತಿದ್ದೀರಾ ನಿಮ್ಮ ಚಾನಲ್ ಅಲ್ಲಿ ಅದೇ ಸತ್ಯ ಆಗ್ಬೇಕು ಅಂತ ಏನೂ ಇಲ್ಲ. ಇವತ್ತು ಇನ್ನು 4 ದಿನ ಕಾದ್ ನೋಡಿದ್ರೆ ಈ ನಂಬರ್ಗಳು ಅಂಶಗಳು ಚೇಂಜ್ ಆಗೋ ಪರಿಸ್ಥಿತಿನೂ ಬರುತ್ತೆ. ಆಮೇಲೆ ಇನ್ನೊಂದೇನು, ಮೋದಿ ಅವರಿಂದನೇ ಇಡೀ ದೇಶ ನಡೀತಿದೆ ಅಂತ ಏನು ಚಿತ್ರಣ ನಡೀತಿದೆಯಲ್ಲ, ಅದು ಚೇಂಜ್ ಆಗೋಕೆ ಇನ್ನು 3 ದಿನ ಬಾಕಿ ಇರೋದು. ಇವತ್ತು ನಾವೆಲ್ಲ ಮಾತಾಡ್ತಿದ್ದೀವಿ, ಇದು ಎಕ್ಸಿಟ್ ಪೋಲು ಯಾರೋ ಸರ್ವೆ ಮಾಡಿರೋದು. ಆದರೆ ಇವತ್ತಿನ ದಿನದ ಈ ವರ್ಷದ ಎಲೆಕ್ಷನ್ ಇತ್ತಲ್ಲ, ಯಾವುದೇ ರೀತಿಯಲ್ಲಿ ವೇವ್ ಬೇಸ್ಡ್ ಆಗಲಿಲ್ಲ. ಅದೇ ಹೋದ ಎಲೆಕ್ಷನಲ್ಲಿ ಏನಾಯಿತು, ಮೋದಿ ಯಾರನ್ನೇ ನಿಲ್ಸಿದ್ರು ಗೆಲ್ತಿದ್ರು ಅಂತ ಆಯ್ತು. ಆದ್ರೆ ಈ ಸತಿ ಕರ್ನಾಟಕದಲ್ಲಿ ಏನಾಗಿದೆ ಅನ್ನೋದನ್ನ ನೀವು ನೋಡ್ಬೇಕು. ಸಿಟಿ ರವಿಯವರಿಗೆ ನೀವು ಇದನ್ನು ಒಪ್ತೀರಾ ಇಲ್ವಾ ಗೊತ್ತಿಲ್ಲ. ಇಟ್ನಾಳ್ ಸರ್ ಅವ್ರದ್ದು ಕೌಂಟರ್ ರಿಯಾಕ್ಷನ್ ಕೂಡ ಬೇಕು. ಈ ಎನಿಥಿಂಗ್ ಎಗನೆಸ್ಟ್ ಟು ಮೋದಿ ಅಂಡ್ ಹಿಸ್ ಕೌಂಟರ್, ಅವರ ಜೊತೆಯಲ್ಲಿರ್ತಕ್ಕಂಥ ಪಕ್ಷಗಳಿಗೆ ವಿರುದ್ಧವಾಗಿ, ಅದು ಮಹಾಗಠಬಂಧನ್ ಆದ್ರೂ ಆಗ್ಲಿ, ಅಥವಾ UP ಆದ್ರೂ ಆಗ್ಲಿ, ಅಥವಾ ಈಗಾದ ಇಂಡಿಯಾ ಆದ್ರೂ ಆಗ್ಲಿ, ಪ್ರಾರಂಭದಲ್ಲಿ ಇರ್ತಕ್ಕಂಥ ಚಾರ್ಮ್ ಜೋಶ್ ಹೋಗ್ತಾ ಅಟ್ಲೀಸ್ಟ್ ಇಲ್ಲಿ ಎಲೆಕ್ಷನ್ ಉಳಿತಾ ಇಲ್ಲ ಅನ್ನೋದು. ಕಳೆದ ಬಾರಿ ಚುನಾವಣೆ ಸಂದರ್ಭದಲ್ಲೂ ಕೂಡ ಹಾಗೆ ಆಯ್ತು. ಇವತ್ತು ಇನ್ಫ್ಯಾಕ್ಟ್ ಕೆಲವೇ ಕ್ಷಣಗಳ ಹಿಂದೆ ಇಂಡಿ ಮೀಟಿಂಗ್ ಆಯ್ತು, ಮಮತಾ ಬ್ಯಾನರ್ಜಿ ಬರಲಿಲ್ಲ. ಕಾರಣ 100 ಇರಬಹುದು. ನೋಡಿ ಮೇಡಮ್, ಮಮತಾ ಬ್ಯಾನರ್ಜಿ ಅವರು ಈಗಾಗಲೇ ಹೇಳಿದ್ದಾರೆ, ನಾವು ಯಾವುದೇ ಸ್ಥಾನಗಳು ಬಂದರೂ ಸಹ ಬಾಹ್ಯವಾಗಿ ನಾವು INDIA ಬೆಂಬಲ ಕೊಡ್ತೀವಿ ಅಂತ. ಶುರುವಲ್ಲಿ ಒಂದು ರೀತಿಯ ನಿಯಮ, ಅದಾದ್ಮೇಲೆ ಒಂದು ರೀತಿಯ ನಿಯಮ, ಬಾಹ್ಯ ಬೆಂಬಲ, ಆಂತರಿಕ ಬೆಂಬಲ. ಇಲ್ಲ ಮೇಡಮ್, ನೋಡಿ ಸ್ಟ್ರಾಟಜಿ ಸರ್ ಅವ್ರು ಹೇಳಿರೋದು ನಮ್ಮದು ಕಮೆಂಡ್ ಆಗಿರುತ್ತೆ ಅಂತ ಹೇಳಿ ನೀವು ಇಲ್ಲಿಗೆ ಏನು ಪಂಜಾಬ್ ಬಂದ ತಕ್ಷಣ ಬೇಡ ಅಂತೀರಿ. ದೀದಿನ ಹಂಗೆ ಹೇಳ್ತಾರೆ, ನಮ್ಮಲ್ಲಿ ಒಂದು ಸೀಟ್ ಕೊಡಲ್ಲ ನಿಮಗೆ ಅಂತಾರೆ. ವೆಸ್ಟ್ ಬೆಂಗಾಲಲ್ಲೇ ಕೊಡೋದಿಲ್ಲ ಅಂತಾರೆ. ಅಲ್ಲ ಸರ್, 0 ನಾನು ಕೇಳ್ತಿರೋದು, ಪಂಜಾಬ್ ಅಲ್ಲಿ ಏನಾದ್ರೂ BJP ಗೆಲ್ತಾ ಇದೆಯಾ? ಇಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು, ಇಲ್ಲ ಆಮ್ ಆದ್ಮಿ ಗೆಲ್ಲಬೇಕು.